ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಗೆ ಎಷ್ಟೇ ಹಲ್ಲು ನೋವು ಬರ್ತಾ ಇರಲಿ, 2 ನಿಮಿಷದಲ್ಲಿ ನಿಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ. ಈ ಮನೆ ಮದ್ದು ಮಾಡಿದ್ರೆ ನೀವು ಹಲ್ಲಿನಲ್ಲಿ ಹುಳುಕ ಆಗಿದ್ರೆ, ಅಂದರೆ ಒಂದು ಹಲ್ಲಿನಿಂದ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗ್ತಾ ಇದ್ರೆ ಅದನ್ನು ತಡೆಯುತ್ತೆ. ಅದಲ್ಲದೆ ಹಲ್ಲಿನಲ್ಲಿ ಬ್ಯಾಕ್ಟೀರಿಯಾಗಳಾಗಿದ್ದರೆ, ಹುಳ ಆಗಿದ್ರು ಅದನ್ನು ಸಾಯಿಸುತ್ತೆ. ಜೊತೆಗೆ ವಸಡುಗಳಿಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳನ್ನು, ಎಲ್ಲ ಸಮಸ್ಯೆಯನ್ನು ಇದು ಕಡಿಮೆ ಮಾಡುತ್ತೆ. ಈ ಮನೆಮದ್ದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಸ್ವಲ್ಪ ನಿಮಗೆ ಟೂತ್ ಡಿಕೆ ಆಯಿತು, ಈ ಥರ ಕಪ್ಪಾಯಿತು ಅಂದಾಗ ಈ ಮನೆಮದ್ದನ್ನು ಮಾಡ್ಕೊಂಬಿಟ್ರೆ ಮುಂದೆ ನಿಮಗೆ ಹಲ್ಲಿನ ಸಮಸ್ಯೆಗಳೇ ಉಂಟಾಗೋದಿಲ್ಲ. ಹಾಗಾದರೆ ಇಂಥ ಸೂಪರ್ ಆದಂಥ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ನಾವು ಸೀತಾಫಲ ಅಥವಾ ಕಸ್ಟರ್ಡ್ ಆ್ಯಪಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ಅದರ ಎಲೆಯಿಂದ ನಾವು ಹಲ್ಲಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೋದು. ಪ್ರಾಚೀನ ಕಾಲದಿಂದಲೂ ಇದರ ಎಲೆಯನ್ನು ಬಳಸಿ ಹಲ್ಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರು. ಇಂದಿಗೂ ಇದು ತುಂಬಾ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಎಲೆಯನ್ನು ನಾವು ಉಪಯೋಗಿಸೋದ್ರಿಂದ ಹಲ್ಲಲ್ಲಿ ಹುಳುಕ ಹಲ್ಲಾಗೋದಾಗಲಿ, ಹಲ್ಲು ಕಪ್ಪಾಗೋದಾಗಲಿ ಆಗೋದಿಲ್ಲ. ಸುಂದರವಾದ ಹಲ್ಲುಗಳನ್ನು ನಾವು ಪಡಿಬೋದು. ಹಾಗಾದರೆ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಸೀತಾಫಲದ ಎಲೆಗಳನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರಬೇಕು ಎಲೆಗಳು. ಈ ಎಲೆಗಳನ್ನು ನೀಟಾಗಿ ನೀವು ತೊಳ್ಕೊಬೇಕು. ಇವಾಗ ನೀವು ಒಂದು ಕುಟ್ಟಾಣಿಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಎಲೆಗಳನ್ನು ಈ ರೀತಿ ನೋಡಿ, ಈ ಚಿಗುರು ಎಲೆಗಳು ಮತ್ತು ಸ್ವಲ್ಪ ಬಲಿತ ಎಲೆಗಳನ್ನು ನಾವು ಒಂದು 5-6 ಎಲೆಗಳನ್ನು ಇದಕ್ಕೆ ಹಾಕೋಬೇಕು. ನಿಮಗೆ ಒಂದು ವೇಳೆ ಜಾಸ್ತಿ ಹಲ್ಲು ನೋವು 2 ಕಡೆ ಬರ್ತಾ ಇದ್ದರೆ ವಸುಡುಗಳಲ್ಲಿ, ಆವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದು 5-6 ಎಲೆ ಆದರೆ ಸಾಕು. ಈ ಥರ ನೋಡಿ, ಎಲೆ ಅಷ್ಟೇ ಬಿಡಿಸ್ಕೊಳ್ಳಿ. ಮಧ್ಯೆ ಎಲೆ ಈ ಥರ ಬಿಡಿಸ್ಕೊಂಡು ದಂಟು ಇರುತ್ತಲ್ಲ ಮಧ್ಯದು, ಅದನ್ನು ಹಾಕ್ಕೊಂಬಿಡಿ. ಎಲೆ ಅಷ್ಟೇ ನೀವು ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸೀತಾಫಲದ ಎಲೆಗಳು ಹಲ್ಲು ನೋವಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಸೀತಾಫಲ ಹಣ್ಣು ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಇದರ ಎಲೆಗಳು ಸಹಿತ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ವಸಡುಗಳು ಗಟ್ಟಿಯಾಗಿರಬೇಕು ಅಂದರೆ ಅವಾಗವಾಗ ಸೀತಾಫಲದ ಎಲೆಯ ಕಷಾಯವನ್ನು ಮಾಡಿಕೊಂಡು ನಾವು ಅದರಿಂದ ಗಾರ್ಗಲ್ ಮಾಡ್ತಾ ಇರಬೇಕು. ಯಾಕಂದರೆ ವಸಡುಗಳ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಇನ್ಫೆಕ್ಷನ್ ಆಗೋದಾಗಲಿ, ಇಲ್ಲ ವಸಡುಗಳಲ್ಲಿ ರಕ್ತಸ್ರಾವ ಆಗೋದಾಗಲಿ ಆಗೋದಿಲ್ಲ. ಇವಾಗ ನಾನಿಲ್ಲಿ ಸೀತಾಫಲದ ಎಲೆಗಳನ್ನು ನೋಡಿ ಈ ಥರ ಬಿಡಿಸಿ ಕುಟ್ಟಾಣಿ ಒಳಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಇಂಗನ್ನು ಹಾಕ್ಕೋಬೇಕು. 1 ಚಿಟಿಕೆ ಇಂಗಾದರೆ ಸಾಕು. ಇಂಗು ಅಷ್ಟೇ ಹಲ್ಲು ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಇಂಗಿಗಿದೆ. ನೀವು ಪುಡಿ ಇಂಗಾದರೂ ಉಪಯೋಗಿಸ್ಬೋದು, ಇಲ್ಲ ಗಟ್ಟಿ ಇಂಗು ಬರುತ್ತಲ್ಲ ಅದನ್ನಾದ್ರೂ ಉಪಯೋಗಿಸ್ಬೋದು. ಅಂದರೆ ನೀವು ಅಡುಗೆಗೆ ಒಗ್ಗರಣೆಗೆ ಉಪಯೋಗಿಸ್ತಿರಲ್ಲ ರುಚಿ ಕೊಡಲು, ಅದೇ ಇಂಗನ್ನು ನಾವಿಲ್ಲಿ ಉಪಯೋಗಿಸ್ಬೇಕು. ನೋಡಿ, ಇಲ್ಲಿ ಇದು ನಿಮಗೆ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಮತ್ತು ಮನೆಗಳಲ್ಲೂ ಇದನ್ನು ನಾವು ತುಂಬ ಉಪಯೋಗಿಸ್ತೀವಲ್ವ. ಇಲ್ಲಿ ನೋಡಿ, ಇಷ್ಟಾದರೆ ಸಾಕು. ನಿಮಗೆ ತೋರಿಸ್ತೀನಿ. ತುಂಬ ಜಾಸ್ತಿ ಹಾಕ್ಕೊಂಬೇಡಿ. 1 ಚಿಟಿಕೆಗಿಂತ ಕಡಿಮೆ ಇದ್ದರೆ ಸಾಕು ಇಂಗು. ಇಂಗು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆ ಗ್ಯಾಸ್ ಎಸಿಡಿಟಿ ಆಗಿರುತ್ತೋ ಅವರು ಸ್ವಲ್ಪ 1 ಚಿಟಿಕೆಯಷ್ಟು ಇಂಗನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ತಕ್ಷಣ ಗ್ಯಾಸ್ ಆಗಿದ್ರೆ, ಎಸಿಡಿಟಿ ಆಗಿದ್ರೆ ಕಡಿಮೆ ಆಗುತ್ತೆ. ಡೈಜೆಷನನ್ನು ಹೆಚ್ಚು ಮಾಡುವಂಥ ಗುಣ ಈ ಇಂಗಿಗಿದೆ. ಇವಾಗ ನೋಡಿ, ನಾವು ಸೀತಾಫಲ ಎಲೆಗಳನ್ನು ಮತ್ತು ಇಂಗನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಕುಟ್ಕೋಬೇಕು. ಈ ಥರ ಸ್ವಲ್ಪ ನೈಸಾಗಿ ನಾವು ಇದನ್ನು ಕುಟ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಈ ಸೀತಾಫಲದ ಎಲೆಗಳು ಹಲ್ಲಿನಲ್ಲಿ ನೋವು ಬರ್ತಾ ಇದ್ರೆ, ಹಲ್ಲು ಹುಳುಕ ಆಗಿದ್ರೆ ಅಲ್ಲಿ ನಾವು ಈ ಸೀತಾಫಲದ ಎಲೆಯ ರಸವನ್ನು ಇಟ್ಟರೆ ಬೇಗ ನೋವು ಕಡಿಮೆ ಆಗುತ್ತೆ. ಮತ್ತು ಅದು ಡೀಪಾಗಿ ಹೋಗ್ಬಿಟ್ಟು ಅಲ್ಲಿರುವಂಥ ಹಲ್ಲು ಹುಳ ಅಂತೀವಲ್ಲ ಅದನ್ನು ಸಾಯಿಸುತ್ತೆ. ಇದರಿಂದ ನಮಗೆ ಬೇಗ ಹಲ್ಲು ನೋವು ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ನಾವು ಉಂಡೆಯನ್ನು ಮಾಡ್ಕೋಬೇಕು. ನೋಡಿ, ಎಲ್ಲಿ ನಿಮಗೆ ಹಲ್ಲು ನೋವಾಗಿದೆ ಆ ಜಾಗಕ್ಕೆ ಈ ಉಂಡೆಯನ್ನು ನಾವು ಇಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ನಿಮಗೆ ತುಂಬ ಕಡೆ ಹಲ್ಲಲ್ಲಿ ಡಿಕೆ ಆಗಿದ್ರೆ, ಅಂದರೆ ಅಲ್ಲಿ ಹುಳುಕ ಆಗಿದ್ರೆ ಆ ಜಾಗಕ್ಕೆಲ್ಲ ಇದೇ ರೀತಿ ಒಂದು 2 ಉಂಡೆ ಬೇಕಾದರೆ ನೀವು 2-3 ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಎಲ್ಲೆಲ್ಲಿ ಹಲ್ಲು ಹುಳುಕ ಆಗಿರುತ್ತೋ ಅಲ್ಲೆಲ್ಲ ಹುಳ ಎಲ್ಲ ಸಾಯುತ್ತೆ. ಮತ್ತು ಈ ಎಲೆಗಳು ಹಲ್ಲು ನೋವನ್ನು ಬೇಗ ತಕ್ಷಣ ಕಡಿಮೆ ಮಾಡುವಂಥ ಗುಣ ಈ ಸೀತಾಫಲದ ಎಲೆಗಿದೆ. ನೋಡಿ, ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ಈ ಉಂಡೆಯನ್ನು ನಿಮಗೆ ಎಲ್ಲಿ ಹಲ್ಲು ನೋವು ಬರ್ತಾ ಇದೆ ಆ ಜಾಗದಲ್ಲಿ ಈ ಉಂಡೆ
ಕರೆಕ್ಟಾಗಿ ನಿಮಗೆ ಹಲ್ಲು ನೋವು ಎಲ್ಲಿ ಬರ್ತಾಯಿದೆ ಅಲ್ಲಿ ಇದನ್ನು ಇಟ್ಬಿಡಬೇಕು. ಇಲ್ಲಿ ನಿಮಗೆ ಮಾರ್ಕಲ್ಲಿ ತೋರಿಸಿದ್ದೀವಲ್ಲ ಅದೇ ಥರ ಅದನ್ನಿಟ್ಟು ಮೇಲ್ಗಡೆ ನಿಮ್ಮದು ಹಲ್ಲಿರುತ್ತಲ್ಲ ಅದನ್ನು ಕಚ್ಚಿ ಹಿಡಿಬೇಕು. ಒಂದು ಸ್ವಲ್ಪ ಹೊತ್ತಿಗೆ ಈ ಸೀತಾಫಲ ಎಲೆಯ ರಸ ಆ ಹಲ್ಲಿನೊಳಗೆ ಹೋಗ್ಬಿಟ್ಟು ನಿಮಗೆ ತಕ್ಷಣ ಹಲ್ಲು ನೋವು ಕಡಿಮೆ ಆಗುತ್ತೆ. ನೀವು ಇದೇ ಥರ ನಿಮಗೆ ಹಲ್ಲು ಎಲ್ಲಿ ಹುಳುಕಾಗಿದೆಯೋ ಆ ಪ್ಲೇಸಲ್ಲೆಲ್ಲ ಇದೇ ಥರ ನೀವು ಉಂಡೆಗಳನ್ನು ಮಾಡಿ ಇಡ್ತಾ ಬಂದರೆ ಹಲ್ಲು ನೋವು ತಕ್ಷಣ ಕಡಿಮೆ ಆಗೋದ್ರೊಂದಿಗೆ ಮತ್ತೆ ನಿಮಗೆ ಲೈಫಲ್ಲೇ ಹಲ್ಲು ನೋವು ಬರೋದಿಲ್ಲ. ಅಷ್ಟು ನೀಟಾಗಿ ಇದು ವಾಸಿ ಮಾಡುತ್ತೆ. ಈ ಮೆಥಡನ್ನು ನೀವು ಮಕ್ಕಳಿಗೆ ಸಹಿತ ಹಲ್ಲು ನೋವು ಬಂದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಅಂದರೆ ಸ್ವಲ್ಪ ಮಕ್ಕಳು ದೊಡ್ಡವರು ಇರಬೇಕು, ಅಂದರೆ ಹಲ್ಲಿನಲ್ಲಿ ಕಚ್ಚಿ ಹಿಡಿಬೇಕು ಅನ್ನೋ ಬುದ್ಧಿ ಅವರಿಗಿದ್ರೆ ಅಂಥ ಮಕ್ಕಳಿಗೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಈ ಸೀತಾಫಲದ ಇನ್ನೊಂದು ಗುಣ ಅಂತ ಅಂದರೆ ಹಲ್ಲಿನಲ್ಲಿ ಹುಳುಕಾಗಿದ್ರೆ ಮತ್ತೊಂದು ಹಲ್ಲಿಗೆ ಸ್ಪ್ರೆಡ್ ಆಗುವುದನ್ನು ಇದು ತಡೆಗಟ್ಟುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮೆಥಡ್ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಈಸಿ ಆಗಿದೆ ಅಂತೇಳಿ. ನಿಮಗೆ ಹಲ್ಲು ನೋವು ಕಾಣಿಸ್ತು ಇಲ್ಲ ಹಲ್ಲಿನಲ್ಲಿ ಸ್ವಲ್ಪ ಕಪ್ಪಾಗಿದೆ ಅಂದಾಗ ನೀವು ಈ ರೀತಿ ಸೀತಾಫಲದ ಎಲೆಗಳನ್ನು ಬಳಸ್ಕೊಂಡ್ರೆ ಬೇಗ ನೀವು ಹಲ್ಲಿನ ಸಮಸ್ಯೆಯಿಂದ ಪಾರಾಗಬಹುದು. ಇದೇ ರೀತಿಯ ಒಳ್ಳೊಳ್ಳೆ ಮಾಹಿತಿಯುಳ್ಳ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಮತ್ತೆ ವಿಡಿಯೋಗಳ ಹೊಸದೊಂದು ವಿಡಿಯೋದಲ್ಲಿ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.